ಸಂಡೂರು ತಾಲೂಕು ವೀರಶೈವ ಲಿಂಗಾಯತ ಸಂಘದಿಂದ ಮೇ 31ರಂದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಅಂದು ವೀರಶೈವ ಲಿಂಗಾಯತ ಸಮಾಜದ ಪ್ರತಿಭಾವಂತ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಕೂಡ ಸಂಡೂರಿನ ಆದರ್ಶ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ. ಈ ಕುರಿತು ವೀರಶೈವ ಲಿಂಗಾಯತ ಸಂಘದ ತಾಲೂಕು ಅಧ್ಯಕ್ಷರಾದ ಬಂಡ್ರಿ ರವಿಕುಮಾರ್ ಅವರು ಸಂಘದ ತಾಲೂಕು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಕಾರ್ಯಕ್ರಮದ ವಿವರ ನೀಡಿದ್ದಾರೆ. ಅಂದು ಬೆಳಗ್ಗೆ ಮೆರವಣಿಗೆ, ಪ್ರತಿಭಾ ಪುರಸ್ಕಾರ ಹಾಗೂ ವೇದಿಕೆ ಕಾರ್ಯಕ್ರಮಗಳು ನಡೆದರೆ ಸಂಜೆ ಸಾಧಕರಿಗೆ ಸನ್ಮಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಾಗವಾಗಿ ಸಾಣೇಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ರಚಿಸಿರುವ ಜೋಳಿಗೆ ಮಾರಯ್ಯ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದ್ದಾರೆ. ಪತ್ರಿಕಾಗೋಷ್ಠಿ ವೇಳೆ ವೀರಶೈವ ಲಿಂಗಾಯತ ಸಂಘದ ಪದಾಧಿಕಾರಿಗಳಾದ ಎಸ್ ಹಿರೇಮಠ್, ಜಿ ವೀರೇಶ್ ಹಾಗೂ ಚರಂತಯ್ಯ ಸ್ವಾಮಿ ಉಪಸ್ಥಿತರಿದ್ದರು. 31ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ತಾಲೂಕ್ ಪಂಚಾಯತಿ ಆವರಣದಲ್ಲಿರ್ತಕ್ಕಂಥ ಗಣೇಶ ಗುಡಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಮೆರವಣಿಗೆ ವಿಜಯ ಸರ್ಟ ಮುಖಾಂತರ ವಾದ್ಯಗೋಷ್ಠಿಯ ಮುಖಾಂತರ ಸಮಾಜದ ಎಲ್ಲ ಹಿರಿಯರು ಜೊತೆಗೂಡಿ ಮೆರವಣಿಗೆ ಮುಖಾಂತರ ಆದರ್ಶ ಕಲಾಮಂಟಪದಲ್ಲಿ 11 ಗಂಟೆಗೆ ಮುಕ್ತಾಯಗೊಳ್ಳಬೇಕು. 11 ಗಂಟೆ ನಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ. ಅಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಪ್ರಭು ವೀರತ್ತ ಮಠದ ಪ್ರಭು ಮಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿಕೊಂಡಿರ್ತಾರೆ. ವಿಶೇಷ ಉಪನ್ಯಾಸಕರಾಗಿ ಈ ಕಾರ್ಯಕ್ರಮಕ್ಕೆ ಗುರು ರಾಜೇಂದ್ರ ಸ್ವಾಮಿಗಳು ಪಾಡಮಟ್ಟಿ ಅರ್ಪಳ್ಳಿ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರ್ತಾರೆ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಬ್ಯಾರ್ಜಿ ಕಾರ್ಪೊರೇಷನ್ ಮೇಯರ್ ಕಂಪನಿ MD ಅವರು ಈ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಈ ತುಕಾರಾಮ್ ಇವರು ಬರ್ತಾರೆ. ಹಾಗೆ ಈ ಕಾರ್ಯಕ್ರಮದ ಇನ್ನೋರ್ವ ನಮ್ಮ ಸಮಾಜದ ಹಿರಿಯರು ಅಧ್ಯಕ್ಷರಾಗಿರ್ತಕ್ಕಂಥ ವೆಸ್ಕೋ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ KS ನಾಗರಾಜಣ್ಣ ಅವರು ಕಾರ್ಯಕ್ರಮದಲ್ಲಿರ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ನಮ್ಮ ಸಮಾಜದ ಹಿರಿಯರು ಮತ್ತೆ BKG ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ನಾಗಣ್ಣನವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರು K. ರವಿಕುಮಾರ್ ಅವರು ವಹಿಸಿಕೊಂಡಿರ್ತಾರೆ. ಹಾಗೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ತಿಪ್ಪೇರವರು ಮಾಡ್ತಾರೆ. ಸಂಗೀತ ಕಾರ್ಯಕ್ರಮವನ್ನು ವೆಂಕಟೇಶ್ ತಂಡದವರು ನಿರ್ವಹಣೆ ಮಾಡ್ತಾರೆ. ಇವರೆಲ್ಲರೂ ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನಾಗಿರ್ತಕ್ಕಂಥ ಎಲ್ಲರನ್ನು ಸನ್ಮಾನಿಸಿ ಊಟ ಮಾಡಿಸಿ ಆ ಕಾರ್ಯಕ್ರಮದ ಅವತ್ತು ಮುಕ್ತಾಯ ಆಗ್ತದೆ. ಮತ್ತೆ ಸಾಯಂಕಾಲದ ಕಾರ್ಯಕ್ರಮ ಸಾಂಸ್ಕೃತಿಕ ಮತ್ತು ಸಾಧಕರಿಗೆ ಸನ್ಮಾನ ವಿಶೇಷವಾಗಿ 6 ಗಂಟೆಗೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಯಶವಂತನಗರದ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಸಾನ್ನಿಧ್ಯ ವಹಿಸಿಕೊಂಡಿರ್ತಾರೆ. ಉದ್ಘಾಟನೆಯನ್ನು ಮಾನ್ಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉದ್ಘಾಟನೆ ಮಾಡ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗಡಂಬಲೆ ಚೆನ್ನಪ್ಪನವರು ಹಾಗೆ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಇವರು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಜ್ಯೋತಿ ಗುಡೆಪೆಟ್ ನಾಗರಾಜ್ ಅಕ್ಕನ ಬಳಗದ ಅಧ್ಯಕ್ಷರು ಇವರನ್ನು ಸತ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಹಾಗೆ ಈ ಸಾಧಕರಿಗೆ ಸನ್ಮಾನ ಅಂದರೆ ವಿಶೇಷವಾಗಿ SLC ಮತ್ತು PUC ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡ್ತಾರೆ. ಇದಾದ ನಂತರ ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮೋಳಿಗೆ ಮಾರಯ್ಯ ಸಾಣಳ್ಳಿ ಗುರುಗಳು ರಚನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮನ ಸಿರಿಗೇರಿ ತಂಡದವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಈ ಕಾರ್ಯಕ್ರಮ ನಡೆಸಿಕೊಟ್ಟ ನಂತರ ಊಟ ಮಾಡಿ ಮುಕ್ತಾಯಗೊಳ್ತದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲ ನನ್ನ ಸಂಡೂರು ತಾಲೂಕಿನ ನಮ್ಮ ಸಮಾಜದ ಬಾಂಧವರು, ಹಿರಿಯರು, ಎಲ್ಲ ಸಂಘದ ಸಂಸ್ಥೆಗಳ ಸದಸ್ಯರು, ಡೈರೆಕ್ಟರ್ಗಳು ಈ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸಿಗೆ ತಾವೆಲ್ಲರೂ ಕಾರಣಭೂತರಾಗಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಧನ ಸಹಾಯ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಾನು ಇನ್ನೊಂದು ವಿಶೇಷ ಮನವಿಯನ್ನು ಮಾಡ್ತಾ ಇದ್ದೇನೆ. SLCಯಲ್ಲಿ 80% ಮತ್ತು PUCಯಲ್ಲಿ 85% ನಮ್ಮ ಸಮಾಜದ ಯಾರೇ ವಿದ್ಯಾರ್ಥಿಗಳಿರಲಿ 25ನೇ ತಾರೀಕು ಒಳಗಡೆ ನಮ್ಮ ಸಂಘದ ಕಚೇರಿಗೆ ತಲುಪಿಸಬೇಕು. ವಿಶೇಷವಾಗಿ ಅಂದರೆ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, 2 ಫೋಟೋಗಳನ್ನು ಲಗತ್ತಿಸಿ ಈ ಕಾರ್ಯಕ್ರಮ ಪ್ರತಿಯೊಬ್ಬ ಪುರಸ್ಕಾರಕ್ಕೆ ತಾವೆಲ್ಲರೂ ಭಾಜನರಾಗಬೇಕಂತೇಳಿ ಮತ್ತೊಮ್ಮೆ ನಾನು ಸಂಘದ ಮೂಲಕ ನಮ್ಮ ತಾಲೂಕಿನ ಎಲ್ಲ ನನ್ನ
ವಿದ್ಯಾರ್ಥಿಗಳಿಗೆ ಮನವಿ ಮಾಡಿಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು, ಪದಾಧಿಕಾರಿಗಳು, ಎಲ್ಲ ನಮ್ಮ ಸಂಘದ ಕಾರ್ಯಕಾರಿಣಿ ಸದಸ್ಯರುಗಳು, ಆಮೇಲೆ ನಮ್ಮ ಸ್ಥಳೀಯ ನಗರ ಘಟಕದ ಎಲ್ಲ ತರುಣ ಸಂಘ, ವೀರಶೈವ ಸಂಘದ ಎಲ್ಲರಿಗೂ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ, ತಾಲೂಕಿನ ಎಲ್ಲ ಸಂಘದ ಸಮಾಜದ ಬಾಂಧವರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಯಶಸ್ವಿಯಾಗಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ.